ಲಾಸ್ಟ್ ಒಂದು ವೀಕಿಂದ ತುಂಬಾ ಎಫರ್ಟ್ ಆಗ್ತದೆ ಲಕ್ಷ್ಮಮ್ಮ. ಓಕೆ ನೌ ಐ ಫೀಲ್ ಓಕೆ ನಾನು ಹೆಂಡತಿ ಮದುವೆ ಪುಣ್ಯ ಮಾಡಿದ್ದೀನಿ ಅಂತ. ಎಷ್ಟು ವರ್ಷ ಆದ್ಮೇಲೆ ಲಕ್ಷ್ಮಮ್ಮ? ಎಷ್ಟು ವರ್ಷ ಆದ್ಮೇಲೆ? ಅಯ್ಯೋ ಲಚ್ಚು ಅಳ್ತಾ ಇದ್ದಾನೆ. ಇವತ್ತು ಫಸ್ಟ್ ಟೈಮ್ 3 years ಮ್ಯಾರೇಜ್ ಅಲ್ಲಿ ಫಸ್ಟ್ ಟೈಮ್ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದ್ದು. ಲಡ್ಡು ಮಾಗೆ ನಾನು ಇಡ್ಲಿ ಮಾಡಿದ್ದೀನಿ. ಲೆಟ್ ಮಿ ಓಪನ್ ಇಟ್. ರೋಸ್ಟ್ ಇಷ್ಟ ಗೈಸ್. ಸೊ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್. ಗೈಸ್ ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಏನು ಅಂತ. ಸೊ ಇವತ್ತು ಬಂದು ನನ್ನ ಮಗಂದು ಫಸ್ಟ್ ಡೇ ಆಫ್ ಸ್ಕೂಲ್. ಅದಕ್ಕೆ ಲಕ್ಷ್ಮಣ್ ಅದಕ್ಕೆ ಲಕ್ಷ್ಮಣ್ ಬೆಳೆ 9 ಗಂಟೆ ರೆಡಿ ಆಗ್ಬಿಟ್ಟಿದ್ದಾಳೆ. ತಾನೆ ಇವತ್ತು ನನ್ನ ಮಗಂದು ಫಸ್ಟ್ ಡೇ ಆಫ್ ಸ್ಕೂಲ್. ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಹಾಗೂ ಒಂದ್ ಸ್ವಲ್ಪ ಮನ್ಸಿಗೆ ಸ್ವಲ್ಪ ಭಯ, ಹಾಗೂ ಒಂಥರ ಡಗ್ ಕೂಡ ಅಂತ ಇದೆ. ನನ್ಗೆ ನನ್ನ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರಿಬೇಕಾದ್ರೆ ಏನೋ ಢಗ್ ಅನ್ಸಿದೆಲ್ಲ ಆ ತರ ಫೀಲ್ ಆಗ್ತಾ ಇದೆ. ಎನಿವೇಸ್, ಸೊ ಎಸ್ ಗೈಸ್, ಯಾವ ಸ್ಕೂಲ್ ಅಂತ ನಾನು ಸ್ಕೂಲ್ ಹೆಸರು ಹೇಳಲ್ಲ. ಸ್ಕೂಲ್ ಲೈಕ್ ನಮ್ಗೆ ಸ್ವಲ್ಪ ಈಸಿ ಕರ್ಕೊಂಡು ಬರಕ್ಕೆ ಅಂತಾನೆ ಹೇಳ್ಬೋದು. ಅಂಡ್ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, ಸ್ಕೂಲ್ ಫೀಸ್ ಎಷ್ಟು ಅಂತ ಕೇಳ್ತಾ ಇದ್ದೀರಾ. ಈ ಸ್ಕೂಲ್ ಫೀಸ್ ಎಷ್ಟು ರೀ? 70,000 ಒಂದು ವರ್ಷಕ್ಕೆ 70,000 ರೂಪಾಯಿ. ಸೊ ಎಸ್ ಗೈಸ್, ಇವಾಗ ನಾನು ಲಡ್ಡು ಮಗೆ ಟಿಫಿನ್ ಎಲ್ಲ ಪ್ಯಾಕ್ ಮಾಡ್ತಾ ಅವನು ಹೋಗಿ ಊಟ ತಿನ್ಕೊಂಡ್ ಬರಕ್ಕೆ 70,000 ರೂಪಾಯಿ. ಸೊ ಗೈಸ್, ಲಡ್ಡು ಮಗೆ ನಾನು ಇಡ್ಲಿ ಮಾಡಿದೀನಿ. ಅಂಡ್ ನಿಮ್ಗೆ ತೋರಿಸ್ರಿ ನನ್ನ ಇಡ್ಲಿ ಸೊ ಲಡ್ಡುಗೆ ನಾನು ಈ ತರ ಚಿಕ್ಕ ಇಡ್ಲಿ ಮಾಡಿದ್ದೀನಿ. ನಾನು ಅನ್ಕೊಂಡೆ ಇದ್ರ ಮೇಲೆ ಈ ತರ ಸ್ಮೈಲೀಸ್ ತರ ಮಾಡೋಣ ಅಂತ. ಬಟ್ ಏನ್ ಗೊತ್ತಾ, ಅವನದ್ದು ಲೈಕ್ ಇಷ್ಟಪಡ್ತಾನ ಹೇಗೆ ಅಂತ ನಂಗೆ ಗೊತ್ತಿಲ್ಲ ಗೈಸ್. ಅದಕ್ಕೆ ಸಿಂಪಲ್ ಪ್ಲೇನ್ ಆಗಿರ್ಲಿ ಅನ್ಕೊಂಡು ಇಡ್ಲಿ ಮಾಡಿದ್ದೀನಿ. ಅಂಡ್ ಅವನಿಗೆ ಮ್ಯಾಂಗೋ ಕೂಡ ತುಂಬಾನೇ ಇಷ್ಟ. ಸೊ ಅದಕ್ಕೆ ಟಿಫಿನ್ ಬಾಕ್ಸ್ ಅಲ್ಲಿ ಮ್ಯಾಂಗೋ, ಇಡ್ಲಿ ಹಾಗೂ ಆರೆಂಜ್ 3 ಕೊಡ್ತಾ ಇದೀನಿ. ಪಾಪ್ಕಾರ್ನ್ ಕೊಡ್ಬೇಕಿತ್ತು, ಬಟ್ ಪಾಪ್ಕಾರ್ನ್ ಇಲ್ಲ ಮನೇಲಿ. ಸೊ ದಟ್ಸ್ ಓಕೆ. ಅಂಡ್ ಗೈಸ್ ಕಮ್ ಹಿಯರ್. ಸೊ ಲಡ್ಡು ಮಗದು ಹೊಸ ಬ್ಯಾಗ್ ಅಲ್ಲಿ, ಹೊಸ ಟಿಫಿನ್ ಬಾಕ್ಸ್ ಅಲ್ಲಿ ಇವತ್ತು ಲಡ್ಡು ಮಗ ಎಲ್ಲಿ ಹೋಗ್ತಾನೆ? ಸ್ಕೂಲು. ಗಾಡ್ ಬ್ಲೆಸ್ ಯು. ಓಕೆ ಮಗನೆ, ಚೆನ್ನಾಗಿ ಓದಬೇಕು, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತಗೋಬೇಕು. ದೇಶಕ್ಕೆ ಹೋಗ್ಬಿಟ್ಟಾ? ಒಳ್ಳೆ ಹೆಸರು ತಗೋಬೇಕು. ನಿನಗೇನೆ ಯು ಶುಡ್ ಬಿ ಅ ಗುಡ್ ಪರ್ಸನ್. ನಿನ್ಗೆ ಅನ್ಸ್ಬೇಕು ನಾನು ಒಳ್ಳೆಯವನು ಅಂತ. ಅಚ್ಚಮ್ಮ, ಅದರ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಅರ್ಥ ಆಗೋ ಟೈಮಲ್ಲಿ ಹೇಳು, ಒಪ್ಕೊಂತೀನಿ. ಪಾಪ ಅವನು ಇವಾಗ ಈ ಅಪ್ಪ ಹೋಗ್ಬೇಕಲ್ಲಪ್ಪ ಟೆನ್ಷನ್ ಅವನೇ. ಏನಿಲ್ಲ, ನನ್ನ ಮಗ ಖುಷಿಯಿಂದ ಹೋಗ್ತಾನೆ. ಹೌದು, ಸರಿನಾ ಮಗನೆ? ಚಲೋ. ಸೊ ಇವಾಗ ಟಿಫಿನ್ ಪ್ಯಾಕ್ ಮಾಡ್ತೀನಿ. ಅಂಡ್ ಈ ಟಿಫಿನ್ ಬಾಕ್ಸ್ ಮತ್ತೆ ಈ ಬ್ಯಾಗ್ ಎಲ್ಲ ಅಕ್ಕನೇ ಕೊಡ್ಸಿರೋದು ಅವಳ ಕಡೆಯಿಂದ. ಸೊ ಇಲ್ಲಿ ಆರೆಂಜ್ ಇಟ್ಟಿದ್ದೀನಿ, ಮ್ಯಾಂಗೋ ಮತ್ತೆ ಇಡ್ಲಿನ ಹಾಕ್ತೀನಿ ಗೈಸ್. ಇವಾಗ ಬಾಮ ಬಂದ ರೆಡಿ ಬೇಬಿ? ಆರ್ ಯು ರೆಡಿ ಮಗ್ನೆ? ಓ ಮೈ ಗಾಡ್, ಲಡ್ಡು ಬಟ್ಟೆ ನೋಡಪ್ಪ ಎಷ್ಟು ಚಂದ ಇದೆ. ತಿಮ್ಮಣ್ಣ ಅಡ್ಡು ಕರ್ಕೊಂಡು ಹೋಗ್ದೆ ಸ್ಕೂಲ್ಗೆ. ಓ ಮೈ ಏ ಅಣ್ತಮ್ಮ ಇಬ್ರು ಒಂದೇ ಸ್ಕೂಲು. ಆಮೇಲೆ ಅಲ್ಲಿ ಜಗಳ ಮಾಡಿದ ನನ್ನ ಟೀಚರು ನನ್ನ ಫ್ರೆಂಡ್ಗೂ ಅಂತ. ಓಕೆ ಗೈಸ್, ನಾನು ಇಬ್ರು ಮುತ್ತುಗಳ
ಲಡ್ಡು ಮಾದು ಫಸ್ಟ್ ಡೇ ಆಫ್ ಸ್ಕೂಲು ಈ ರೀತಿ ಇತ್ತು ಆ್ಯಂಡ್ ಲೈಫ್ ಲಾಂಗ್ ಈ ಒಂದು ಮೂಮೆಂಟ್ ಕ್ಯಾಪ್ಚರ್ ಆಗಿದೆ. ಸೊ ಥ್ಯಾಂಕ್ಸ್ ಟು ಯೂಟ್ಯೂಬ್ ಆ್ಯಂಡ್ ಹ್ಯಾಸ್ ಯೂಶ್ವಲಿ ಎಲ್ಲ ಅಪ್ಪ ಅಮ್ಮನ ಥರ ನನಗೂ ಸ್ವಲ್ಪ ಭಯ ಇತ್ತು. ಇಫ್ ಇನ್ ಕೇಸ್ ನನ್ನ ಮಗಂಗೆ ಏನಾದರೂ ಬೇಕಂದರೆ ತಿನ್ನಕ್ಕೆ ಬೇಕಂದರೆ ಅಥವಾ ವಾಶ್ರೂಮ್ ಹೋಗಬೇಕು ಅಂತಂದರೆ ಅಥವಾ ಯಾರನ್ನ ಹೊಡೆದ್ರೆ ಏನು ಮಾಡೋದು, ಅವ್ನು ಯಾರಿಗೆ ಹೇಳ್ತಾನೆ ಅಥವಾ ಅವ್ನು ಹೇಳಿದ್ರು ಕೂಡ ಅವ್ನ ಲ್ಯಾಂಗ್ವೇಜ್ ಅವ್ನ ಭಾಷೆ ಬೇರೆಯವ್ರಿಗೆ ಅರ್ಥ ಆಗುತ್ತಾ ಅಂತ ಒಂದು ಸ್ವಲ್ಪ ನನಗೆ ಭಯ ಆಗೋ ಕನ್ಸರ್ನ್ ಇತ್ತು. ಇಫ್ ಇನ್ ಕೇಸ್ ಅವನೇನಾದರೂ ಬಿದ್ದುಬಿಟ್ರೆ ಆ ಥರ ಎಲ್ಲ ನನಗೆ ಸ್ವಲ್ಪ ಥಾಟ್ಸ್ ಎಲ್ಲ ಬರ್ತಾ ಇತ್ತು. ಬಟ್ ನಾನು ಏನೂ ಮಾಡೋಕ್ಕಾಗಲ್ಲ ಗೈಸ್. ಕಲಿತಾರೆ, ಮಕ್ಕಳು ಕಲಿತಾರೆ, ಅವ್ರ ಜೊತೆ ನಾವು ಕಲಿತೀವಿ. ಸೊ ಏನೋ ಒಂಥರ ಖುಷಿ ಆಗ್ತಿದ್ದು, ಬಟ್ ಭಯ ಕೂಡ ಇತ್ತು. ಅವ್ರು ಹೇಳಿದರು ನೀವು ಸ್ಕೂಲ್ ಹತ್ರನೇ ಬೇಕಾದ್ರೆ ನೀವು ವೆಯ್ಟ್ ಮಾಡ್ಬೋದು ಅಂತ. ಬಟ್ ನಮಗೆ ಹತ್ರನೇ ಇದ್ದು, ಸ್ಕೂಲು ಹಾಗೂ ಮನೆ ಎರಡೂ ಹತ್ರನೇ ಇದೆ. ಸರಿ ಆಯಿತು ಅಂತ ಅಂದ್ಕೊಂಡು ಅಲ್ಲೇ ಇದ್ವಿ ಒಂದು ಸ್ವಲ್ಪ ಟೈಮು. ಬಟ್ ದೆನ್ ಅಂದರೆ ಅವರೇ ನಮಗೇನು ವಾಪಸ್ ಕರೆದಿಲ್ಲ, ಬನ್ನಿ ಮಗು ಅಳ್ತಾವನೆ ಆ ರೀತಿ ಏನೂ ಕರೆದಿಲ್ಲ. ಅವರು ಕೂಡ ನಮಗೆ ಪ್ರಿಪೇರ್ ಮಾಡಿದರು, ಮಗು ಹತ್ರೂ ಕೂಡ ಅಲ್ವಾ 1 hour ನಾವು ಇರಿಸ್ತೀವಿ ಮೇಡಮ್ ಅಟ್ಲೀಸ್ಟ್ ಫಾರ್ 10 days ಆ್ಯಂಡ್ ಅದಾದಮೇಲೆ 2 hours ಅಥವಾ 3 hours ಆ ರೀತಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದರು. ಲಡ್ಡು ಮಾಗೆ ಇವಾಗಲೂ ಸ್ಕೂಲಿಗೆ ಕಳಿಸಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಂಡ್ ನನಗೆ ಇವಾಗಲೂ ಆ ಒಂದು ಭಯ ಇದೆ. ಸೊ ಹಾಗೆ ಸ್ವಲ್ಪ ದಿವಸ ಇದ್ದೇ ಇರುತ್ತಲ್ವ, ಅದಾದಮೇಲೆ ನಾರ್ಮಲ್ ಅನಿಸುತ್ತೆ. ಹೆಂಗ ಅನಿಸ್ತದೆ ಲಚ್ಚು ಮಗ ಸ್ಕೂಲ್ಗೆ ಹೋದ? ಅಳ್ತಾ ಇದ್ದಾನೆ. ಸಿಂಬ ಇಲ್ಲ ಲಕ್ಷಿತ್ ಲಡ್ಡು ಅಳ್ತಾವನೆ. ಮಾಡ್ತೀನಿ ತಡಿ ಒಂದು. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಮ್ಮ ಲಡ್ಡು ಮಾಗೆ ಏನ್ ಬಂದಿದೆ. ಲಡ್ಡು ಮಾ ಸೀಕಲ್ಲಿ ಯಾರು ತಕ್ಕೊಟ್ಟಿದ್ದು ಲಡ್ಡುಗೆ? ಅಪ್ಪನಾ? ನಾನು ಆಯ್ತು ಬಿಡಪ್ಪ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇವತ್ತು ಲಡ್ಡು ಮಾದು ಫಸ್ಟ್ ಡೇ ಆಫ್ ಸ್ಕೂಲ್ ಇತ್ತು ಆ್ಯಂಡ್ ಬಂದ ತಕ್ಷಣ ಅವ್ರ ಅಪ್ಪ ಲಡ್ಡು ಮಾಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಈ ಬಾಕ್ಸು ಎಲ್ಲರೂ ಮುಂದೆ ಓಪನ್ ಮಾಡೋಣ ಚೆಂದ ಇರುತ್ತೆ ಅಂತ ಅಂದ್ಕೊಂಡ್ರೆ ನಾನು ಕಿಚನಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ಆಲ್ರೆಡಿ ಇವರು ಅಪ್ಪ ಓಪನ್ ಮಾಡೇ ಬಿಟ್ರು. ದಟ್ಸ್ ಓಕೆ. ಇದೇನು ಹಿಂಗಿದೆ ಸೈಕಲ್? ಕುಳ್ಳು ಸೈಕಲ್ ಇದು. ಇದು ಹಾಕಿದ್ದು ಅರುಣ್ ಅವರೇ, ಅದು ಹಾಕ್ರಿ. ಅದೇನೋ ಐತಲ್ಲ ಕೆಳಗೆ ಫ್ರಂಟಾ? ಏ ಹಾಕ್ರಿ ರೀ ಕರೆಕ್ಟ್ ಆಗಿ. ಲಡ್ಡು ನೀವು ಬಾಟ್ಲು ಬೇರೆ ಕೊಟ್ಟಾರ ನನ್ನ ಮಗಂಗೆ. ಬಿಡು ಸ್ಕೂಲ್ಗೆ ಆಗುತ್ತೆ ಹೊಸ ಬಾಟ್ಲು. ಕೃಷ್ಣ ರೀ, ಆ ಸೈಕಲ್ ಮನೇಲಿ ಓಡಿಸಿದ್ರೆ ಇದು ಟೈಲ್ಸ್ ಹಾಳಾಗುತ್ತೆ. ಟೈಲ್ಸ್ ಹಾಳಾಗುತ್ತೆ ಆ ಟೈರ್ ಇಂದ. ಏನಾಗಲ್ವಾ? ಮತ್ ಮಮ್ಮಿ ಹೇಳ್ತಿದ್ದು ಸೈಕಲ್ ಮನೇಲಿ ಓಡಿಸಿದ್ರೆ ಟೈಲ್ಸ್ ಎಲ್ಲ ಒಂಥರ. ಗೈಸ್, ಇವಾಗ ನೆಕ್ಸ್ಟ್ ಬಂದು ನಮ್ಮ ಈ ಒಂದು ಡೈನಿಂಗ್ ಏರಿಯಾ ಇದೆಯಲ್ಲ, ಸೊ ನಾವು ಮೇಲೆಗಡೆ ಬಂದು ಈ ರೀತಿ ಸೀಲಿಂಗ್ ನ ಕೊಟ್ಟಿದ್ದೀವಿ ಆ್ಯಂಡ್ ಈ ಒಂದು ಡಿಸೈನ್ಸ್ ನೋಡ್ಬೋದು. ಸೊ ಈ ರೀತಿ ಕೋಲಮ್ ಡಿಸೈನ್ ಅಥವಾ ಮಂಡಲ ಡಿಸೈನ್ ಏನು ಹೇಳ್ತೀವಲ್ಲ, ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಗೈಸ್, ಬಟ್ ಈ ರೀತಿ ಸಿಂಪಲ್ ಆಗಿ ಫ್ಲವರ್ ಡಿಸೈನ್ ಹೇಳಬೇಕು. ಸೊ ಸಿಂಪಲ್ ಆಗಿ ಫ್ಲವರ್ ಡಿಸೈನ್ ಇರಲಿ ಅಂತ ಈ ರೀತಿ ಕೊಟ್ಟಿದ್ದೀವಿ. ಲೈಟ್ಸ್ ಹಾಕಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ನೋಡಿ, ಇದು ಎಲ್ಲ ಫ್ಲವರು ಬೇರೆ ಬೇರೆ ಅಥವಾ 2 ಫ್ಲವರಾ ಮಿಕ್ಸರ್? ಹೆಂಗಿದೆ? ಸೊ ಓಕೆ ಗೈಸ್, ಸೊ ಇಂಟೀರಿಯರ್ಸ್ ಕೆಲಸ ನಡೀತಾ ಇದೆ. ಇವಾಗ ನಾನು ನಮ್ಮ ಯಜಮಾನ್ರಿಗೆ ಅರುಣ್ಗೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಬಿಕಾಸ್ ಏನ್ ಗೊತ್ತಾ, ಮಧ್ಯಾಹ್ನಕ್ಕೆ ನಾವು ಅನ್ನ ಸಾಂಬಾರ್ ಏನ್ ನಿಂಗೆ 2 ಸ್ಯಾಂಡ್ವಿಚ್, ಅಪ್ಪಗೆ 1 ಸ್ಯಾಂಡ್ವಿಚ್, ಅಮ್ಮಗೆ 3 ಸ್ಯಾಂಡ್ವಿಚ್. ಸೊ ಮಧ್ಯಾಹ್ನ ನಾನು ಅನ್ನ ಸಾಂಬಾರ್ ಮಾಡಿದೆ. ಟೊಮೆಟೊ ರಸಂ ಅರುಣ್ಗೆ ಇಷ್ಟ ಆಗಲ್ಲ. ಇನ್ನೇನ್ ಮಾಡ್ಲಿ, ಇಬ್ರು 3 ಜನ ಕಡೆಗೆ ಇನ್ನೇನು ಬಿರಿಯಾನಿ ಮಾಡಕ್ಕಾಗುತ್ತಾ ಅಂತ ಅನ್ಕೊಂಡು ಸೊ ಹಂಗಂತ ನಾನು ಟೊಮೆಟೊ ರಸಂ ಮಾಡಿದ್ದೆ. ಬಟ್ ಅವ್ರು ಬೇಡ ಅಂತ ಅಂದ್ರು. ಅಂಡ್ ಬರ್ತಾ ಗೈಸ್, ನನ್ ನಿಜವಾಗ್ಲೂ ಅರುಣ್ ಬರ್ತಾನೆ ಒಂಥರ ಚಂದ ಅನ್ಸ. ಯಾಕೆ ಗೊತ್ತಾ, ನೀವ್ ನಂಬಲ್ಲ ಗೈಸ್, ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ದಿಸ್ ಮೂವ್ಮೆಂಟ್. ಓಕೆನಾ? ಅರುಣ್ ಕೇಳಿಸ್ಕೊಳ್ಳಿ, ಅರುಣ್ ಬರ್ತಾ ಅಲ್ಲ ಈ ಬ್ಯಾಗ್ ತಂದ್ರು. ನಾನೇನೋ ಇಂಟೀರಿಯರ್ಸ್ ಕೆಲ್ಸದ ಏನಾದ್ರು ಐಟಮ್ಸ್ ಇರುತ್ತೆ, ಸ್ಕ್ರೂ ನಟ್ಟು ಬೋರ್ಡ್ ಏನಾದ್ರು ಇರುತ್ತೆ ಅಂತ ಅನ್ಕೊಂಡೆ. ಬಿಕಾಸ್ ಅವ್ರು ಚಿಕ್ಕಪೇಟೆಗೆ ಹೋಗಿದ್ರು ಫ್ಯಾನ್ ರಿಪ್ಲೇಸ್ಮೆಂಟ್ ಗೆ ಅಂತ. ಬಟ್ ಅವ್ರು ಹೇಳಿದ್ರು ಬ್ರೆಡ್ ತಂದಿದೀನಿ ಅಂತ ಅಂದ್ರು. ನನಗೆ ಒಂಥರ ಖುಷಿ ಆಗೋಯ್ತು.
ಬಿಕಾಸ್ ಏನ್ ಗೊತ್ತಾ ಗೈಸ್, ನಾನು ಆಕ್ಚುಲಿ ಐ ಹ್ಯಾವ್ ಡ್ರೆಮ್ಟೆಡ್, ಓಕೆನಾ, ನಾನು ಮನೇಲಿ ಇರ್ತೀನಿ, ನನ್ ಗಂಡ ಏನಾದ್ರು ಈ ತರ ಹೂ ತರೋದು, ಹಣ್ಣು ತರೋದು, ತರಕಾರಿ ತರೋದು, ಆ ರೀತಿ ಒಂದು ಇರುತ್ತಲ್ಲ, ತುಂಬಾ ಬೇಸಿಕ್ ಅನ್ಸ್ಬೋದು ಸುಮಾರು ಜನಕ್ಕೆ, ಬಿಕಾಸ್ ಇದು ನಾರ್ಮಲ್ ಇದು, ಬಟ್ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ 3 years ಮ್ಯಾರೇಜ್ ಅಲ್ಲಿ ಫಸ್ಟ್ ಟೈಮ್ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದ್ದು. ನಿಮ್ಮ ಅಜ್ಜಿ ನಾನು ಹೆಸರು ತಂದಿದ್ದೀನಿ ಅಲ್ಲ ರೀ, ಈ ರೀತಿ ಎಕ್ಸ್ಪೀರಿಯನ್ಸ್. ಈ ರೀತಿ ಆಗಿಲ್ಲ ನನ್ಗೆ. ಲೈಕ್ ನನ್ನ ಮನೇಲಿ ಇರೋದು, ನೀವು ಈಚೆ ಹೋಗ್ಬಿಟ್ಟು ಈ ತರ ತರೋದು. ಸೊ ನಂಗೆ ಅರುಣ್ ಬ್ರೆಡ್ ತಂದಾರ, ಇದೇ ಖುಷಿಲಿ ನನ್ ಗಂಡಂಗೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದೀನಿ. ಸೊ ಅಷ್ಟೇ ಗೈಸ್, ಎಲ್ಲಾನು ಹಚ್ಚಿಟ್ಟಿದೀನಿ, ಓಕೆನಾ. ಸೊ ಸಿಂಪಲ್ ಆಗೇನೆ ಮಾಡ್ತಿರೋದು. ಅಂಡ್ ನಮ್ಮ ಕಿಚನ್ ಸಕ್ಕ ದೊಡ್ಡದೇ ಬೇಬಿ ಅಲ್ಲ, ಆಯ್ತು ಇಲ್ಲ ದೊಡ್ಡದು ಕಿಚನ್. ಮೈ ಕಿಚನ್. ಸೊ ಕ್ಯಾಬೇಜು, ಕೊತ್ತಂಬರಿ ಸೊಪ್ಪು, ಟಮಾಟಣು, ಕ್ಯಾರೆಟು, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಗೂ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಮಾಮೂಲಿ ಒಗ್ಗರಣೆ ಕೊಡ್ಬೇಕಷ್ಟೇನೆ, ಜಾಸ್ತಿ ಏನೂ ಇಲ್ಲ. ಒಗ್ಗರಣೆ ಗರಂ ಮಸಾಲ, ಚಿಲ್ಲಿ ಪೌಡರ್, ಚಾಟ್ ಮಸಾಲ ಹಾಕ್ಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸಿಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬಾ ಡೀಪ್ ಆಗಿ ತೋರಿಸ್ತಾ ಇಲ್ಲ. ಅಂಡ್ ಗೈಸ್, ನನ್ಗೆ ಗೊತ್ತು ನೀವು ನಂಬಲ್ ಹೋಗೋಣ, ಬಟ್ ಸ್ಟಿಲ್ ನಾನು ತುಂಬಾ ಹಾರ್ಟ್ ಇಂದ ಹೇಳ್ತಾ ಇದೀನಿ, ಗಾಡ್ ಪ್ರಾಮಿಸ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಲಿಟ್ರಲಿ ನಾನು ಸುಮಾರು ಜನ ಯೂಟ್ಯೂಬ್ ಬ್ಲಾಗ್ಸ್ ಆಬ್ವಿಯಸ್ಲಿ ನಾನು ನೋಡ್ತೀನಿ, ಅಂಡ್ ಸುಮಾರು ಜನ ಅಲ್ಲ ಈ ತರ ಚಾಕು ಎಲ್ಲ ಯೂಸ್ ಮಾಡಿದಾರೆ ಅವ್ರ ಬ್ಲಾಗ್ ಅಲ್ಲಿ. ಈ ತರ ಅಡ್ಗೆ ಮಾಡ್ಬೇಕಾದ್ರೆ ಕುಕಿಂಗ್ ಬ್ಲಾಗ್ಸ್ ಎಲ್ಲ ಈ ತರ ಡಿಸೈನ್ ಚಾಕುರಲ್ಲಿ ಕಟ್ ಮಾಡೋದು, ಮತ್ತೆ ಡಿಸೈನ್ ಏನಂತಾರೆ ಚಾಪಿಂಗ್ ಬೋರ್ಡ್ ಇರುತ್ತಲ್ಲ, ಅದು ಹಾರ್ಟ್ ಶೇಪು, ಓವಲ್, ರೌಂಡ್ ಶೇಪು, ಸ್ಕ್ವೇರು, ಆ ತರ ಅದರಲ್ಲಿ ಕಟ್ ಮಾಡೋರು. ಅಂಡ್ ಈ ಚಾಕು ನಂಗೆ ತುಂಬಾ ಬೇಕಿತ್ತು, ನಂಗೆ ಈ ತರ ಚಾಕು. ಬಟ್ ಏನ್ ಗೊತ್ತಾ, ತಗೊಂಡ್ ಪ್ರಯೋಜನ ಇತ್ತಿಲ್ಲ, ಬಿಕಾಸ್ ನಾನು ಆಬ್ವಿಯಸ್ಲಿ ಅಲ್ಲಿ ಜಾಸ್ತಿ ಅಡಿಗೆ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ನಾನು ಪರ್ಚೇಸ್ ಮಾಡ್ಬಿಟ್ಟು ಇದೇ ಚಾಕುಲಿ ಎಲ್ಲಾನು ಕಟ್ ಮಾಡಿದ್ದೀನಿ. ಅಂಡ್ ಇದು ನೋಡಿ ಹಿಂಗೆ ಅಜೀಮ್ ಹೋಮ್ ಶಾಮ್ ಶಹನ್ ಶಾಮ್, ಹೆಂಗೆ ಸಖತ್ತಾಗಿದೆಯಾ ರೀ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನೀವೆಲ್ಲ ನಂಗೆ ಕೇಳ್ತಿದ್ರೆ ಲಕ್ಷ್ಮಿ ಕಿಚನ್ ಟೋರ್ ಕೊಡಿ, ಹೋಮ್ ಟೋರ್ ಕೊಡಿ ಅಂತ, ಎಲ್ಲಾನು ಕೊಡ್ತೀನಿ. ಇವಾಗ ಇಂಟೀರಿಯರ್ಸ್ ಕೆಲಸ ಇನ್ನೂ ಬಾಕಿ ಇದೆ, ಮುಗಿದ ಮೇಲೆ ಕೊಡ್ತೀನಿ ಗೈಸ್. ಈ ತರ ಬಾಂಡ್ಲಿ ಯೂಸ್ ಮಾಡೋದು ಅಲ್ಲ ಅವ್ನು ಸೈಕಲ್ ತಗೊಂಬ, ಕೈಕಲ್ ತಗೊಂಬ, ಕೈಕಲ್ ಚಾರ್ಜ್ ಸೈಕಲ್ ಇದು. ಇಟ್ಸ್ ನಾಟ್ ಕಗ್ಗೋ ಬಂದೆ, ಇಟ್ಸ್ ಕಗ್ಗೋ ಬಂದೆ. ಯಾರ್ದಮ್ಮ ಸೈಕಲ್ ಇದು? ಯಾರ್ದಿದು? ಲಚ್ಚಣ್ಣದ? ಪಿಂಬಣ್ಣ ತಾನೆ ನಿಂದು? ಅದು ಪಿಂಬಣ್ಣ ಕೊಡ್ತೀಯಾ? ಯಾಕಮ್ಮ? ಅದ್ರಲ್ಲಿ ಕುಡಿಯಕ್ಕೆ ಆಗಲ್ಲೋ, ಅದ್ರಲ್ಲಿ ಬರ್ತಾ ಇಲ್ಲ ನೀರು, ನೀನು ಕುಡಿತೀನಿ ಅಂತೀಯ, ನಿನ್ನ ತಲೆಗಿಷ್ಟು ನನ್ನ ಮಗನೇ. ನೋಡಿ ಎಲ್ಲ ನೀರು ಸೋರಿಸ್ತೇವೆ, ಚಲ್ದೆ ಬಿಡು, ಕೊಡಿಲ್ ಇಲ್ಲ ಗ್ಲಾಸಲ್ಲಿ ಕೊಡು ನೀರನ್ನ ಸ್ವಲ್ಪ ಅಷ್ಟಮ್ಮ. ಏ ಅಮ್ಮ ಕೈಯಲ್ಲೇ ಹಾಕು, ದೇವತಾ ಮನುಷ್ಯರು ಸುಮ್ನೆ ಒಂದ್ ಸ್ವಲ್ಪ ಸ್ಟೈಲ್ ಅಂತೆ. ಅವೆಲ್ಲ ಒಂದ್ ಸ್ವಲ್ಪ ನನ್ನ ಸಣ್ಣ ಪುಟ್ಟ ಆಸೆಗಳು ರೀ. ಏನು ಆಗ್ದಿರೋ ಸ್ಪೂನ್ ಇದು ಮಾಡ್ಬೇಕು ಅಂತನಾ? ತಕೊಂಡು ಹೊಸ ಸ್ಪೂನು. ಮನೆಯೆಲ್ಲ ಹೊಸದೇ, ಇವಾಗ ಲಿಟ್ರಲ್ ಹೇಳ್ತಿದ್ದೆ ನೋಡು, ಮನೆಯೆಲ್ಲ ಹೊಸದೇ. ಮರ್ಬಿಟ್ಟೆ, ಹೇಳಿ ಹೇಳಿ ಅಭ್ಯಾಸ ಆಗಿದ್ಯಾ? ಹೊಸದು ಬಂದಿಲ್ಲ, ಹೊಸದಿದೆ ನನ್ನ ಹತ್ರ. ಲಿಟರ್ ನಾನು ಜೋಕ್ ಹೇಳ್ತಲ್ಲ, ಮನೇಲಿ ಏನೇನು ಐಟಮ್ ಕಾಣಿಸ್ತಾ ಇತ್ತಲ್ಲ ಎಲ್ಲ ಹೊಸದೇ, ನಾವೆಲ್ಲ ಒಂಥರ ಸ್ಕ್ರಾಚ್ ತಗೊಂಡಿರೋದು ನಾವು. ಕೃಷ್ಣಮೂರ್ತಿ ಏನು ಅಳಬ ನಾನು ಒಬ್ಬನೇ ಇರ್ಬೇಕನ್ಸುತ್ತೆ. ಹೊಸ ಗಂಡಾರು ಏನಿಲ್ಲಮ್ಮ, ಮಾಡಿರೋ ಸಾಲ ತೀರಿಸ್ಬಿಡು, ಹೊಸ ಗಂಟೆ ಏನು ಏನೋ ಮಾಡೋದು ನನಗೇನು. ಹೊರಗಡೆ ಸ್ವಲ್ಪ ಚೆನ್ನಾಗಿ ಕೊಡಿ, ನಾನು ಡಾನ್ಸ್ ಮಾಡ್ತಾ ಇದ್ದೀನಿ. ಈಗ ಜಾಸ್ತಿ ಮಾಡಿದನಾ? ಅದಲ್ಲ, ಫ್ಯಾನ್ ಜಾಸ್ತಿ ಮಾಡು. ಸ್ಪ್ಯಾಚುಲಾ ತರಬೇಕು. You know what is spatula? Yeah. ಏನು ಗೊತ್ತಾ ಫ್ರೆಂಡ್ಸ್, ಅರುಣ್ಗೆ ತರಕಾರಿ ಅಂದರೆ ಒಂಚೂರು ಇಷ್ಟ ಆಗಲ್ಲ, ತುಂಬ ಲೈಕ್ ಚೂಸ್ ಮಾಡಿ ತಿಂತಾರೆ ತರಕಾರಿನ, ಅದು ಏನು ಒಂದು 2-3 ಅಷ್ಟೇ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಹೆಂಗೋ ಸ್ಯಾಂಡ್ವಿಚ್ ಮಾಡ್ತಿದ್ದೀನಲ್ವ, ಅದೇ ನೆಪದಲ್ಲಿ ತರಕಾರಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡು ಆ ರೀತಿ ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಮನೇಲಿ ಇರೋ ಎಲ್ಲ ತರಕಾರಿನೂ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ವಾವ್, ಜಾಸ್ತಿ ಮಾಡು ಇನ್ನೊಂದು.
ಸೊ ನಾನು ಈ ಸ್ಯಾಂಡ್ವಿಚ್ನ ಇನ್ ಡೀಟೇಲ್ ಆಗಿ ಹೇಗೆ ಮಾಡೋದು ತೋರಿಸ್ತಾ ಇಲ್ಲ. ಮಾಮೂಲಿ ಒಗ್ಗರಣೆ ಹಾಕಿ ಎಲ್ಲ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಮಸಾಲೆನ ಹಾಕಬೇಕು, ಚಾಟ್ ಮಸಾಲ ಹಾಕಬೇಕು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಸ್ವಲ್ಪ ಸಾಲ್ಟು. ನೀವು ಬೇಕಾದರೆ ಇದರಲ್ಲಿ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಮನೇಲಿ ಏನು ತರಕಾರಿ ಇದೆಯಲ್ವ ಅದ್ರಲ್ಲಿ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಖುಷಿ ಅನಿಸ್ತಾ ಏನು ಮಾಡ್ತೀಯ ಅಗಸ್ತ್ಯ? ಏನು ಖುಷಿ ಆಯ್ತಮ್ಮ? ಹೇಳ ಪರವಾಗಿಲ್ಲ, ಆಫೀಸ್ ಖುಷಿ ಆಗ್ತೈತೆ. ಇವಾಗ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗ್ತೈತೆ. ಸಿ ನನಗೆ ಈ ಥರ ಪ್ರೀತಿ ಕಡಿಮೆ ಆಗೋದೆಲ್ಲ ಸುಳ್ಳು ಆಯ್ತಾ. ನಾನು ಫಸ್ಟ್ನಾಗಿದ್ದೆ ಇವಾಗ ಹಂಗೆ ಇದ್ದೀನಿ ನಾನು. ಜಾಸ್ತಿ ಆಗ್ಬೇಕು ತಾನೆ ಬೇಬಿ. ಹೆಂಗತ್ತಾ ಜಾಸ್ತಿ ಆಗಿ ಕಡಿಮೆ ಆಗ್ತಾ ಇದ್ರೆ ಅಲ್ವಾ ಅವಾಗ ನಿನಗೆ ಒಂಥರ ಫ್ಲಕ್ಚುಯೇಷನ್ ಆಗೋದು. ನಾನು ನಿನ್ನ ಜೊತೆ ಯಾವಾಗ ಹಂಗೆ ಇರ್ತೀನಿ. ನಿನಗೆ ಹೆಂಗೆ ಗೊತ್ತಾ, ತುಂಬಾ ಜಾಸ್ತಿ ಆಗುತ್ತೆ ಹೇಳಬಹುದು. ಅದೇ ಅದನ್ನ 10 ನಿಮಿಷ ಮಾಡ್ಕೊಡ್ತೀನಿ ನಿಂದೆ. ನಾನು ನೋಡ್ರಪ್ಪ ಹೊಟ್ಟೆ ಕಾಯ್ತಾ ಇದ್ದೀನಿ. ಹಾಂ ಅನ್ನ ಸಾಂಬಾರ್ ತಿನ್ನು ಅಂದ್ರೆ ತಿನ್ಲಿಲ್ಲ. ಪಾಪ ನನ್ನ ಗಂಡನಿಗೆ ಸ್ಯಾಂಡ್ವಿಚ್ ಮಾಡ್ಕೊಡ್ತಾ ಇದ್ದೀನಿ. ಪಾಪ ಬ್ರೆಡ್ ಟೋಸ್ಟ್ ಮಾಡ್ಕೊಡು ಸಾಕು ಅಂತ. ಬ್ರೆಡ್ ಟೋಸ್ಟ್ ಎಂತ ಏ ಸ್ಯಾಂಡ್ವಿಚ್ ಪಾಪ ಇರ್ಲಿ, ಆ ಹೊಟ್ಟೆ ಸೈದು ನೋಡ್ರಿ ಆ ಟೈಮ್ ಹೊಟ್ಟೆ ಸಿಬೇಕಾದ್ರೆ ಏನಾರು ಮಾಡ್ಕೊಡ್ಬೇಕು ಟಕ್ಕಂತ. ನಾನು ಇಷ್ಟೇ ಟೊಮೆಟೊ ಪೌಡರ್ ಹಾಕ್ಬೋದ ನೀನು? ಅದೇ ಟೇಸ್ಟ್. ಯಾಕೋ ನಿಧಾನ ಕಣೋ. ಚಿಕ್ಕಪ್ಪ ನಿಮ್ಮ ಅಪ್ಪನೇ ಕಣೋ ಲಡ್ಡು. ಗೈಸ್ ಲಡ್ಡು ಬಂದು ಲಕ್ಷಿತ್ನ ಕರೀತಾವನೆ. ಅಣ್ಣ ಏನ್ ಮಾತೀಯಾ? ಸೊ ಫ್ರೆಂಡ್ಸ್, ನಿಮ್ಗಿದ್ದು ಇದ್ರೆ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ ಈ ಒಂದು ಸ್ಯಾಂಡ್ವಿಚ್ ಮೇಕರ್ನ ನಾನು ಯಾವಾಗ ತಗೊಂಡಿದ್ದೆ ಅಂತ. ಆಲ್ಮೋಸ್ಟ್ 1 ವರ್ಷ ಮೇಲೆ ಆಯ್ತು ನಾನು ತಗೊಂಡು. ಇವಾಗ ಸೆಕೆಂಡ್ ಆರ್ ಥರ್ಡ್ ಟೈಮ್ ಯೂಸ್ ಮಾಡ್ತಾ ಇದೀನಿ ಈ ಒಂದು ಮನೆ ಈ ನಮ್ಮ ಮನೇಲಿ. ಸೊ ಅವಾಗ ತಗೊಂಡಿರೋದು ಇವಾಗ ಯೂಸ್ ಮಾಡ್ತಿರೋದು. ಬಟ್ ಇವಾಗ ಅನ್ಸುತ್ತೆ ಗೊತ್ತಾ, ಒಳ್ಳೇದಾಯ್ತು ನಾನು ಅವಾಗ ಯೂಸ್ ಮಾಡೋದು. ಅಟ್ಲೀಸ್ಟ್ ತಗೊಂಡಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಅಲ್ವಾ. ಸೊ ನನ್ನ ಪಲ್ಯ ಎಲ್ಲ ಮಾಡಾಗಿದೆ ಲಡ್ಡು. ಸೊ ನನ್ನ ಪಲ್ಯ ರೆಡಿ ಇದೆ. ಇವಾಗ ಬ್ರೆಡ್ ಅಲ್ಲಿ ಸ್ವಲ್ಪ ನೀವು ಬಟರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಸದ್ಯಕ್ಕೆ ಇವಾಗ ನಾನು ಬಟರ್ ಹಾಕ್ತಾ ಇಲ್ಲ, ಎಣ್ಣೆ ಹಾಕ್ತಾ ಇದೀನಿ. ಸೊ ಈ ರೀತಿ ಸ್ವಲ್ಪ ಎಣ್ಣೆನ ಡ್ರಾಪ್ ಮಾಡಬಹುದು. ಮಾಡಿ ಪಲ್ಯನ ಈ ರೀತಿ ಹಾಕಿ ನೋಡಿ, ಈ ತರ ಪಲ್ಯನ ಹಿಂಗ್ ಹಾಕಿ ಹೆಂಗೆ ಸೂಪರ್. ಇವಾಗ ಇದ್ರ ಮೇಲೆ ಇನ್ನೊಂದು ಬ್ರೆಡ್ನ ಹಾಕಿ, ಯಾಕೆ ಬ್ರೆಡ್ ಇರೋದು. ಸೊ ಇನ್ನೊಂದು ಬ್ರೆಡ್ನ ಯಾಕೆ ಎಲ್ಲ ಬ್ರೆಡ್ ಮುರಿದೈತಲ್ಲ, ಡ್ಯಾಮೇಜ್ ಆಗಿದೆ. ಹಾ ಅದು ನೀಟಾಗಿ ಕೇಳಬೇಕಲ್ಲ ಇಲ್ಲಿ. ಅದು ಸೊ ಇವಾಗ ಇನ್ನೊಂದು ಬ್ರೆಡ್ನ ಈ ತರ ಹಾಕ್ತಾ ಇದೀನಿ ಗೈಸ್. ಈ ಅರುಣ್ ಬಂದು ನಾರ್ಮಲ್ ಬೇಕರಿ ಬ್ರೆಡ್ ತಂದಿದ್ದಾರೆ. ಸ್ಯಾಂಡ್ವಿಚ್ ಬ್ರೆಡ್ ತಂದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ದಟ್ಸ್ ಓಕೆ. ಪಾಪ ಇವತ್ತು ತಂದಾರಲ್ಲ, ಇದ್ರಲ್ಲಿಟ್ಟು ಇದನ್ನ ಕ್ಲೋಸ್ ಮಾಡಲ್ವಾ. ಎಕ್ಸ್ಟ್ರಾ ಸೈಡಲ್ಲಿ ಮುರಿಯುತ್ತೆ, ದಟ್ಸ್ ಓಕೆ, ಏನಾಗಲ್ಲ. ಏನಾಗಲ್ಲ. ಗ್ಯಾಸ್ನ ಹಚ್ಚಿ ಲಚ್ಚು ಸ್ಪೆಷಲ್ ಶಾನ್ವಾಜ್. ಲಚ್ಚು ಸ್ಪೆಷಲ್ ಸ್ಯಾಂಡ್ವಿಚ್ ರೆಡಿ ಆಗ್ತಾ ಇದೆ. ಲೋ ಫ್ಲೇಮ್ ಅಲ್ಲೇ ಮಾಡಿ, ಇದರ 2 ಸೈಡ್ ಮಾಡಿ. ಇವಾಗ ಇದನ್ನ ಓಪನ್ ಮಾಡೋಣ. ವಾವ್, ಸೂಪರ್, ಸಕಲಾಗಿ ಬಂದೈತಲ್ಲ ಚೆನ್ನಾಗಿದೆ ನೋಡು. ನಮ್ಮ ಸ್ಯಾಂಡ್ವಿಚ್ ಬಿಸಿ ಬಿಸಿ ಈ ನಮ್ಮ ವೆದರ್ಗೆ, ಬೆಂಗಳೂರು ವೆದರ್ಗೆ ಬೆಸ್ಟ್ ಗೈಸ್ ಈ ಒಂದು ಸ್ಯಾಂಡ್ವಿಚ್. ಇದು ಲೆಟ್ ಮಿ ಓಪನ್ ಇಟ್. ಇದನ್ನ ಇದು ಮಾಡಕ್ಕೆ ಪಾಲ್ಚ. ಲೆಟ್ ಮಿ ಯೂಸ್ ದಿಸ್ ಚಾಕು. ಅಲ್ಲಿ ಸ್ವಲ್ಪ ರೋಸ್ಟ್ ಮಾಡಿದೀನಿ ಸೊ ದಟ್ ಒಂಥರ ಚಂದ. ನನಗೆ ಆಕ್ಚುಲಿ ಪರ್ಸನ್ ಆಗಿ ಇದ್ರ ರೋಸ್ಟ್ ಇಷ್ಟ ಗೈಸ್. ಸೊ ನೋಡಿ, ಸ್ಯಾಂಡ್ವಿಚ್ ರೆಡಿ ಆಗಿದೆ. ಸ್ಯಾಂಡ್ವಿಚ್ ಜೊತೆ ಸಾಸ್. ಅಚ್ಚುಕಮ್ಮ ಸೂಪರ್.
ಸೂಪರ್ ಹೆಂಗೆ ನಾವು ಸೂಪರ್ ನೀವು. ಗೈಸ್ ತಪ್ಪ ಅನ್ಕೋಬೇಡಿ, ಓಕೆನಾ? ಅಷ್ಟೇ. ಲಚ್ಚು ಫೆಷಲ್ ಸ್ಯಾಂಡ್ವಿಚ್ ಚೆನ್ನಾಗಿದೆ. ಕೊಡೋಣ ಬನ್ನಿ. ಕಮ್ ಕಮ್ ಯಜಮಾನ್ರೇ, ಯಜಮಾನ್ರೇ, ಯಜಮಾನ್ರೇ. ಓ ಸಾರಿ ಯಜಮಾನ್ರೇ. ಟೊಮೆಟೊ ಹಾಕ್ಕೊಡಂದ್ರೆ ಯಾವ ಟೊಮೆಟೊ ಹಾಕಿದ್ಯಾ? ಹೋಗಿದ್ದೀವ ಟೇಸ್ಟು. ಓ ಮಾತಾಡ್ತಿಲ್ಲ ಬಾವ, ಬಾವ ಮಾತಾಡ್ತಿಲ್ಲ ಬಾವ. ವೆಜಿಟೇಬಲ್ ಪಫ್ ತಿನ್ನಂಗೆ ಇದು. ಜೋಗ ಜೋಗ ಚೆನ್ನಾಗಿದೆಯಾ? ಚೆನ್ನಾಗಿ. ಓಕೆ ನೆಕ್ಸ್ಟ್ ಗೈಸ್ ನಾವು ಅಣ್ಣಗೆ ಬೇಡಮ್ಮ ನಾನು ತಿಂದೆ. ಇಲ್ಲ ಲಚ್ಚು ನಂಗೆ ಬೇಡ, ನಿಜ ಆಗಲ್ಲ, ಪ್ರಾಮಿಸ್ ಆಗಲ್ಲ. ನಾನು ಬರ್ತೀನಿ ನಾಳೆ, ನಾಳೆಗೆ ಮಾಡ್ಕೊಡು. ಖಂಡಿತ ಪುಣ್ಯ ಮಾಡಿದ್ದೀರಾ ತಂಗಿ ಮದುವೆ ಆಗಿ ನೀವು. ಇಂದ ಆಕ್ಚುಲಿ ಪ್ರತಾಪ್ ಅವರು ಪೇಪರ್ ಬರೆದು ಇಟ್ಕೊಂಡಿದ್ರೆ ಅಂತ ಹೇಳಿ ಅಂತ. ಇಲ್ಲ ಬಾವ, ಆಕ್ಚುಲಿ ಮನ್ಸಾರಿ ಹೇಳ್ತಾರದು, ಮನ್ಸಾರಿ ಹೇಳ್ತಾರದು. ಲಾಸ್ಟ್ ಒಂದ್ ವೀಕಿಂದ ತುಂಬಾ ಎಫರ್ಟ್ ಆಗ್ತದೆ ಲಕ್ಷ್ಮಮ್ಮ. ಓಕೆ ನೌ ಐ ಫೀಲ್ ಓಕೆ ನಾನು ಹೆಂಡತಿ ಮದುವೆ ಪುಣ್ಯ ಮಾಡಿದೀನಿ ಅಂತ. ಎಷ್ಟು ವರ್ಷ ಆದ್ಮೇಲೆ ಲಕ್ಷ್ಮಮ್ಮ? ಎಷ್ಟು ವರ್ಷ ಆದ್ಮೇಲೆ? ಅಯ್ಯೋ ಲಚ್ಚು, ಇಷ್ಟು ವರ್ಷ ಹಾಲ್ಟ್ ಟಚ್ ಆಗ್ಬಿಡ್ತು. ಹಾರ್ಟ್ ಟಚ್ ಆಗೋಯ್ತು. ನಿಮ್ಮಿಬ್ಬರಿಗೂ ಯಾರು ದೃಷ್ಟಿ ಬೀಳ್ತಾರಲಿ, 100 ಕಾಲ ನಗ್ಬೋಗ್ತಾ ಬಾವ, ಸುಖವಾಗಿರಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈ ಬ್ಲ್ಯಾಕ್ ನಮ್ ಚಿಕ್ಕಮ್ಮನ ಹೋಗ್ಬಿಟ್ಟು ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಬೀಳುತ್ತೆ ನಮ್ ಚಿಕ್ಕಮ್ಮ ನೋಡ್ರಿ. ಅವ್ರ ಮೇಲೆ ಇವ್ರಿಗೆ ಕೊಡ್ತೀನಿ ಮಾಡಿ. ಇರಿ ಪ್ರತಾಪ ತಿಂತ. ಗೌ ಓಕೆ ಗೈಸ್, ಸೊ ನಮ್ಮ ಅಕ್ಕಗೆ ಸ್ಯಾಂಡ್ವಿಚ್ ಕೊಡಕ್ಕೆ ಹೋಗ್ತಾ ಇದೀವಿ. ಸೊ ಇಲ್ಲಿ ನೋಡ್ಬೋದು ಸಾಸು ಹಾಗೂ ಇದರಲ್ಲಿ ಸ್ಯಾಂಡ್ವಿಚ್ ನಮ್ಮ ಅಕ್ಕ ಹಾಗೂ ಬಾಬಾಗೆ. ಗೊಬ್ಬಂತೆ ತಾನೇ ಓಪನ್ ಮಾಡಿದ ತಕ್ಷಣ ನಿಂಗೂ ಮಗ್ನೆ ನಿಂಗೆ 1 2 3 ಸ್ಯಾಂಡ್ವಿಚ್. ಹಲೋ ಲಡ್ಡು, ಏನಿಲ್ಲ ಲಡ್ಡು, ಬೋತಿಂದ ಎಲ್ಲಿದ್ದೀಯ ಲಡ್ಡುಮ್ಮ? ಎಲ್ಲಿದ್ದೀಯಾ? ಎಲ್ಲಿ? ಕಿವಿಲಿದ್ದೀಯಾ? ನಾನು ಲಿಫ್ಟಲ್ಲಿ ಇದ್ದೀನಿ. ಗೋ ಲಚ್ಚು ಫೆಷಲ್ ಸ್ಯಾಂಡ್ವಿಚ್. ಅಕ್ಕ 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 ಇಲ್ಲಿಲ್ಲ ಗೈಸ್, ನೋಡಿ ಅಕ್ಕ ಇಲ್ಲಿಲ್ಲ. ಬಾ ಬಾ ಲಡ್ಡು ಮಕಮ್. ಅಕ್ಕ 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 ಈ ಯಾಕೆ ಲೇಟ್ ಆಗಿಲ್ಲ? ಕತ್ಲೆ ಇದೆಯಾ? ಅಕ್ಕ ಇಲ್ಲ. ಗೈಸ್ ನಮ್ಮ ಅಕ್ಕ ಫೈನಲಿ ಸಿಕ್ಕಿದ್ಲು. ಅಕ್ಕ ಹೇಗಿದೆ ನಮ್ಮ ಸ್ಯಾಂಡ್ವಿಚ್? ಮಧ್ಯಾಹ್ನ ಊಟ ಮಾಡಿಲ್ವಾ ನೀನು? ಬೆಳಗ್ಗೆಯಿಂದ ಹುಷಾರಿಲ್ಲ ಅಂತ ಅನಿಸ್ತಿತ್ತು, ಇವರ ಮಾತಾಡ್ತಾರೆ ಹುಸಿ ಕಡ್ದಂಗೆ ಅನಿಸ್ತಿದೆ. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ 3 ಮಾಡಿದ್ದೀನಿ. ಹಾಂ, ನನ್ನ ತಂಗಿ ಸ್ಯಾಂಡ್ವಿಚ್ ಕೊಟ್ಟಿದ್ದಾಳೆ, ಚೆನ್ನಾಗಿತ್ತಾ? ಚೆನ್ನಾಗಿದೆ. ಅವತ್ತು ಚೆನ್ನಾಗಿತ್ತಾ ಇವತ್ತು ಚೆನ್ನಾಗೈತಾ? ಅವತ್ತೇ ಡಿಫ್ರೆಂಟ್ ಟೇಸ್ಟ್, ಇವತ್ತೇ ಡಿಫ್ರೆಂಟ್. ಅವತ್ತು ಆಲೂಗೆಡ್ಡೆ ಸ್ಯಾಂಡ್ವಿಚ್, ಇವತ್ತು ಮಸಾಲ ಸ್ಯಾಂಡ್ವಿಚ್. ಆಯ್ತು, ಇನ್ನೊಂದಿದೆ ಜೀಜುಗೆ ತಗೊಂಡೋಗಿ ಕೊಡು. ಫ್ರೆಂಡ್ಸ್, ಇನ್ನೊಂದು ವಾಯ್ಸ್ ಓವರ್ ಮುಖಾಂತರ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣಂಗೆ ನೀವು ಕೇಳ್ತೀರಾ ಯಾಕೆ ಸ್ಯಾಂಡ್ವಿಚ್ ಕೊಟ್ಟಿಲ್ಲ ಅಂತ. ಅರುಣ್ಗಿಂತ ಫಸ್ಟ್ ನಾನು ಕೊಟ್ಟಿದ್ದೆ ನಮ್ಮ ಅಣ್ಣಂಗೆ. ತುಂಬ ಹಿಂಸೆ ಮಾಡಿದೆ, ತಗೋ ಸ್ಯಾಂಡ್ವಿಚ್ ತಗೋ ಅಂತ, ಟೇಸ್ಟ್ ಮಾಡುವಂತ. ಬಟ್ ಅವರು ಟೇಸ್ಟು ಸಹ ಮಾಡಲಿಲ್ಲ. ಬಿಕಾಸ್ ಹೊಟ್ಟೆ ತುಂಬಿತ್ತು, ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿಕೊಡುವಂತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದೆ. ಬಟ್ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ, ಅದಕ್ಕೆ ಈ ಥರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಎಸ್ ಗೈಸ್, ಬಾಯ್, ಟಾಟಾ, ಟೇಕ್ ಕೇರ್.